ಸ್ನೇಹಿತರೆ, ವಿಶ್ವದಲ್ಲಿ ಮಹಾಭಾರತಕ್ಕೆ ಸರಿಸಮನಾದ ಒಂದು ಗ್ರಂಥ ಮತ್ತೊಂದಿಲ್ಲ. ಬನ್ನಿ, ಈ ಮಹಾನ್ ಗ್ರಂಥ ಹೇಗೆ ರಚನೆ ಆಯಿತು ತಿಳಿದುಕೊಳ್ಳೋಣ. ಗೆಳೆಯರೇ, ವ್ಯಾಸ ಮಹರ್ಷಿಗಳಿಗೆ ಮಹಾಭಾರತ ಎಂಬ ಮಹಾಗ್ರಂಥವನ್ನು ಜಗತ್ತಿಗೆ ಕೊಡಬೇಕು ಅನ್ನೋ ಮಹಾನ್ ಆಸೆ ಇತ್ತು. ಆದರೆ ಅವರಿಗೆ ಮನಸ್ಸಿನಲ್ಲಿ ಕಾಡ್ತಾ ಇದ್ದಿದ್ದು, ಇಂಥ ಒಂದು ಮಹಾನ್ ಗ್ರಂಥವನ್ನು ನಾನು ಒಬ್ಬನೇ ಹೇಗೆ ಬರೆಯಲಿ, ನನಗೆ ಯಾರು ಸಹಾಯ ಮಾಡ್ತಾರೆ ಅಂತ ಬ್ರಹ್ಮದೇವನನ್ನು ಕುರಿತು ಅವರು ಮನದಲ್ಲಿ ನೆನೆಸ್ಕೊತಾ ಇರ್ತಾರೆ. ಆಗ ಬ್ರಹ್ಮದೇವರು ವ್ಯಾಸ ಮಹರ್ಷಿಗಳಿಗೆ ಹೇಳ್ತಾರೆ, ವ್ಯಾಸ ಮಹರ್ಷಿಗಳೇ, ನಿಮ್ಮ ಈ ಮಹತ್ ಕಾರ್ಯಕ್ಕೆ ನೀವು ದೇವತೆಗಳ ಸಹಾಯವನ್ನು ಪಡೆಯಬೇಕು. ನಿಮ್ಮಿಂದ ಇದು ಅಸಾಧ್ಯ, ಕೇವಲ ತಮ್ಮೊಬ್ಬರಿಂದ ಮಾತ್ರ ಇದು ಅಸಾಧ್ಯ ಅಂತ ಹೇಳ್ತಾರೆ. ಆಗ ವ್ಯಾಸ ಮಹರ್ಷಿಗಳು ಪುನಃ ಬ್ರಹ್ಮದೇವನಲ್ಲಿ ಕೇಳ್ತಾರೆ, ಈ ಕಾರ್ಯಕ್ಕೆ ನನಗೆ ಯಾರು ಸಹಾಯ ಮಾಡ್ತಾರೆ, ಯಾವ ದೇವತೆಗಳು ನನ್ನ ಸಹಾಯಕ್ಕೆ ಬರ್ತಾರೆ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅವಶ್ಯಕವಾಗಿ ನೀನು ಮಹಾ ಗಣಪತಿಯ ಸಹಾಯವನ್ನು ಪಡ್ಕೊಳ್ಬೇಕು. ಯಾಕಂದರೆ ಗಣಪತಿಯು ಅತ್ಯಂತ ಬುದ್ಧಿವಂತ, ಚತುರ ಮತ್ತು ಧೈರ್ಯಶಾಲಿ. ಆದ್ದರಿಂದ ಗಣಪತಿ ಮಾತ್ರ ನಿನಗೆ ಈ ಮಹಾಗ್ರಂಥ ರಚಿಸುವಲ್ಲಿ ಸಹಾಯ ಮಾಡ್ತಾನೆ ಅಂತ ಹೇಳ್ತಾರೆ. ಬ್ರಹ್ಮದೇವನ ಈ ಮಾತಿನಿಂದ ವ್ಯಾಸ ಮಹರ್ಷಿಗಳು ತುಂಬ ಸಂತೋಷ ಪಡ್ತಾರೆ. ಆದರೂ ಅವರ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ, ನಿಜವಾಗ್ಲೂ ಸ್ವಾಮಿ ಗಣೇಶ ನನಗೆ ಈ ಕಾರ್ಯದಲ್ಲಿ ಸಹಾಯ ಮಾಡ್ತಾರಾ? ನಂತರ ಅವರು ಮನದಲ್ಲಿ ಧೈರ್ಯ ತಗೊಂಡು, ಹೌದು, ಈ ನನ್ನ ಮಹತ್ ಕಾರ್ಯಕ್ಕೆ ಗಣಪತಿ ನಿಜವಾಗ್ಲೂ ಸಹಾಯ ಮಾಡ್ತಾರೆ. ಅವರು ಎಲ್ಲಿದ್ದರೂ ನಾನು ಖಂಡಿತ ಕಂಡುಹಿಡಿತೇನೆ. ಅವರು ಎಂಥ ದುರ್ಗಮ ಪ್ರದೇಶದಲ್ಲಿದ್ದರು, ಎಂಥ ಕಠಿಣ ಸವಾಲುಗಳು ಎದುರಾದರೂ ಸಹ ನಾನು ಸ್ವಾಮಿ ಗಣೇಶನನ್ನು ಮೀಟ್ ಆಗ್ತೀನಿ, ಅವರ ಸಹಾಯ ಪಡಿತೀನಿ. ಅವರ ಸಹಾಯದಿಂದ ಈ ಮಹಾಭಾರತವನ್ನು ನಾನು ಬರಿತೀನಿ ಅಂತೇಳಿ ಸ್ವಾಮಿ ಗಣೇಶನನ್ನು ಹುಡುಕ್ತಾ ವ್ಯಾಸ ಮಹರ್ಷಿಗಳು ಹಿಮಾಲಯದ ಕಡೆಗೆ ಹೆಜ್ಜೆ ಹಾಕ್ತಾರೆ. ಹೀಗೆ ವ್ಯಾಸ ಮಹರ್ಷಿಗಳು ಹಿಮಾಲಯದಲ್ಲಿರುವ ಗಣೇಶನ ವಾಸಸ್ಥಳದ ಹತ್ರ ಬರ್ತಾರೆ. ಅಲ್ಲಿ ಒಂದು ಗುಹೆ ಒಳಗೆ ಗಣೇಶನಿರುವುದವರಿಗೆ ಗೊತ್ತಾಗುತ್ತೆ. ಹಾಗೆ ಗುಹೆ ಬಳಿ ಬಂದ ವ್ಯಾಸ ಮಹರ್ಷಿಗಳನ್ನು ಕುರಿತು ಗಣೇಶನು ಒಳಗಿನಿಂದ, ಬನ್ನಿ ವ್ಯಾಸರೇ, ನಾನು ನಿಮಗೋಸ್ಕರನೇ ಎದುರು ನೋಡುತ್ತಿದ್ದೇನೆ ಅಂತ ಹೇಳ್ತಾರೆ. ನಂತರ ವ್ಯಾಸ ಮಹರ್ಷಿಗಳು ತಮ್ಮ ಎರಡೂ ಕೈಗಳಿಂದ ಸ್ವಾಮಿ ಗಣೇಶನಿಗೆ ನಮಿಸುತ್ತಾ ಹೇಳ್ತಾರೆ, ಸ್ವಾಮಿ, ನನಗೆ ವಿಶ್ವದ ಅತಿ ಶ್ರೇಷ್ಠ ಗ್ರಂಥ ಮಹಾಭಾರತವನ್ನು ಬರೆಯುವ ಸಂಕಲ್ಪ ಇದೆ. ಈ ಮಹಾಗ್ರಂಥವು ಯುಗ ಯುಗಾಂತರಕ್ಕೂ ನಿಲ್ಲಬೇಕು ಮತ್ತು ಧರ್ಮದ ರಕ್ಷಣೆಗಾಗಿ, ಧರ್ಮದ ಜಾಗೃತಿಗಾಗಿ ಈ ಕಾರ್ಯಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಆಗ ಗಣೇಶ ಸ್ವಾಮಿ ಹೇಳ್ತಾರೆ, ಖಂಡಿತ ಒಳ್ಳೆ ಕಾರ್ಯ, ನಾನು ಇದಕ್ಕೆ ಸಹಾಯ ಮಾಡ್ತೇನೆ. ಆದರೆ ನನ್ನದು ಒಂದು ಕಂಡೀಷನ್ ಇದೆ. ಅದೇನೆಂದರೆ, ನಾನು ಈ ಮಹಾಭಾರತವನ್ನು ಬರೆಯುವಾಗ ನೀವು ಮಧ್ಯದಲ್ಲಿ ಎಂದಿಗೂ ಏನನ್ನು ಹೇಳಬಾರದು, ಮಧ್ಯದಲ್ಲಿ ನಿಲ್ಲಿಸಬಾರದು. ನಾನು ಸಹ ಇದನ್ನು ಚಾಚು ತಪ್ಪದೆ ನಿರಂತರವಾಗಿ ಬರಿತಾ ಇರ್ತೇನೆ. ಆಗ ಮಾತ್ರ ಈ ಕಾರ್ಯ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾರೆ. ಆಗ ವ್ಯಾಸ ಮಹರ್ಷಿಗಳು ಸಂತೋಷದಿಂದ ಈ ಒಂದು ಕಂಡೀಷನ್ನ ಒಪ್ಪಿಕೊಳ್ತಾರೆ. ನಂತರ ವ್ಯಾಸ ಮಹರ್ಷಿಗಳು ಸಹ ಸ್ವಾಮಿ ಗಣಪತಿಗೆ ಒಂದು ಕಂಡೀಷನ್ ಹಾಕ್ತಾರೆ. ಏನಂದರೆ, ಸ್ವಾಮಿ, ಈ ಮಹಾಭಾರತ ಗ್ರಂಥವು ಒಂದು ಮಹಾನ್ ಗ್ರಂಥವಾಗಿದ್ದು ಇದರ ಮೂಲ ಉದ್ದೇಶ, ಗೂಢಾರ್ಥ, ನಂಬಿಕೆಗೆ ಎಂದೂ ಚ್ಯುತಿ ಬರಬಾರದು. ಹಾಗಾಗಿ ನಾನು ಕೇವಲ ಶ್ಲೋಕ ಮತ್ತು ಸಂಕೀರ್ಣತೆಯನ್ನು ಮಾತ್ರ ಹೇಳ್ತಾನೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಈ ಮಹಾಗ್ರಂಥವನ್ನು ಬರೀಬೇಕು ಅಂತ ಹೇಳ್ತಾರೆ. ಆಗ ಗಣಪತಿ ವ್ಯಾಸ ಮಹರ್ಷಿಯ ಈ ಮಾತನ್ನು ಕೇಳಿ ವ್ಯಾಸ ಮಹರ್ಷಿಗಳನ್ನು ಶ್ಲಾಘಿಸುತ್ತಾ ಬನ್ನಿ ಅಂತೇಳಿ ಒಳಗೆ ಕರೀತಾರೆ. ಹಾಗೂ ಪುಸ್ತಕವನ್ನು ಇಟ್ಕೊಂಡು ಮಹಾಗ್ರಂಥ ಬರೆಯುವ ಮಹಾ ಕಾರ್ಯದಲ್ಲಿ ತೊಡಗುತ್ತಾರೆ. ಕಥಾ ಆರಂಭ ಕರು ವ್ಯಾಸ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಃ ದೇವೀಂ ಸರಸ್ವತೀಂ ಚೈವ ತತೋ ಜಯಂ ಉದೀರ್ಯೆ.